ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತು ನಿಮ್ಮ ಮುಂದೆ ಹಂಚ್ಕೊಳ್ಳೋಕೆ ಬಂದಿರೋ ಮ್ಯಾಟ್ರ್ ಏನಂದರೆ, ಎಸ್ಟರ್ಡೇ ಹುಬ್ಳಿಲಿ ಸುದೀಪ್ ಅವ್ರದ್ದು ಪ್ರೀ ರಿಲೀಸ್ ಈವೆಂಟ್ ನಡೀತಿತ್ತು. ಅಂದರೆ ಮಾರ್ಕ್ ಮೂವಿದು ಪ್ರೀ ರಿಲೀಸ್ ಈವೆಂಟ್ ನಡೀತಾ ಇತ್ತು. ಅದರಲ್ಲಿ ಸುದೀಪ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಆ ಹೇಳಿಕೆ ಬಗ್ಗೆ ವಾದ ವಿವಾದ ಚರ್ಚೆಗಳು ತುಂಬಾ ನಡೀತಾ ಇದೆ. ವಾಟ್ಸಾಪು, ಫೇಸ್ಬುಕ್ಕು, ಯೂಟ್ಯೂಬು, ಇನ್ಸ್ಟಾ ಮತ್ತು ಟ್ವಿಟ್ಟರಲ್ಲಿ ಕೂಡ ಇದ್ರ ಬಗ್ಗೆ ಚರ್ಚೆ ನಡೀತಾನೇ ಇದೆ. ಇನ್ನೂ ಕೆಲವರು ಏನು ಹೇಳ್ತಿದ್ದಾರೆ ಅಂದರೆ, ಸುದೀಪ್ ಅವರು ಕೇವಲ ದರ್ಶನ್ ಅಭಿಮಾನಿಗಳಿಗೆ ಟಾರ್ಗೆಟ್ ಮಾಡಿಕೊಂಡು ಈ ಡೈಲಾಗ್ ಹೇಳಿದ್ದಾರೆ ಅಂತ ಹೇಳ್ತಿದ್ದಾರೆ. ದರ್ಶನ್ ಅಭಿಮಾನಿಗಳು ಯಾರೂ ಇದನ್ನು ತಲೆಗೆ ಹಚ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಸುದೀಪ್ ಅವರು ಎಲ್ಲೂ ಹೇಳಿಲ್ಲ, ಇದು ಕೇವಲ ನಾನು ಪರ್ಟಿಕ್ಯುಲರ್ ಇಂಥವ್ರಿಗೆ ಹೇಳಿದ್ದೀನಿ ಅಂತ. ಡಿಸೆಂಬರ್ 25ಕ್ಕೆ ಮಾರ್ಕ್ ಮೂವಿ ಜೊತೆಗೆ 45 ಮೂವಿನೂ ಬರ್ತಿದೆ. ಡಿಸೆಂಬರ್ 25ಕ್ಕೆ ನಾವು ಯುದ್ಧ ಮಾಡೋಕ್ಕೆ ರೆಡಿ ಅಂತ ಸುದೀಪ್ ಅವ್ರು ಹೇಳಿದ್ದಾರೆ. ಇಲ್ಲಿ ಡಿಸೆಂಬರ್ 25ಕ್ಕೆ ದರ್ಶನ್ ಮೂವಿ ಯಾವುದೂ ರಿಲೀಸ್ ಆಗ್ತಿಲ್ಲ. ರಿಲೀಸ್ ಆಗ್ತಿರೋದು 45 ಮಾರ್ಕು. ಇವೆರಡರ ಮಧ್ಯೆ ಯುದ್ಧ ನಡೀತಿರ್ಬೋದೇನೋ ಗೊತ್ತಿಲ್ಲ. ಇಲ್ಲಿ ದರ್ಶನ್ ಅಭಿಮಾನಿಗಳು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಬಟ್ ನನಗನ್ಸೋದೇನೆಂದರೆ, ಒಬ್ಬ ಹೀರೋ ಆದವರು ಸ್ಟೇಜ್ ಮೇಲೆ ನಿಂತ್ಕೊಂಡು ಅಭಿಮಾನಿಗಳಿಗೆ ರೊಚ್ಚಿಗೇಳಿಸೋದು ಎಷ್ಟು ಮಟ್ಟಿಗೆ ಸರಿ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಇದ್ರ ಬಗ್ಗೆ ಇನ್ಸ್ಟಾ, ವಾಟ್ಸಪ್, ಫೇಸ್ಬುಕ್ ಎಲ್ಲ ಕಡೆಯೂ ವಾದ ವಿವಾದ ನಡೀತಾ ಇದೆ. ಕೆಲವರು ಯೂಟ್ಯೂಬಲ್ಲಿ ಏನಂತ ಕಾಮೆಂಟ್ ಮಾಡಿದ್ದಾರೆ ಅಂತ ನಾನು ಈ ಸ್ಕ್ರೀನ್ ಮೇಲೆ ಹಾಕ್ತಾ ಹೋಗ್ತೀನಿ, ಹಾಗೆ ಹೇಳ್ತಾ ಹೋಗ್ತೀನಿ. ಹಾಗೆ ಒಂದೊಂದೇ ನೋಡ್ಕೊಂಡು ಹೋಗೋಣ ಬನ್ನಿ. ಫಸ್ಟ್ ಕಾಮೆಂಟ್: ಈ ದ್ವೇಷದ ಭಾಷಣಗಳನ್ನು ಮಾಡುವ ಹೀರೋಗಳ ಮಧ್ಯೆ ಇರಲಾರದೆ ಹೊರಟು ಹೋದರು ನಮ್ಮ ಅಪ್ಪು ಅಂತ ಅಪ್ಪು ಅಭಿಮಾನಿಗಳು ಹೇಳಿದ್ದಾರೆ. ನೆಕ್ಸ್ಟ್: ಗುರು, ಕಥೆಯಲ್ಲಿ ದಮ್ಮಿದ್ರೆ ಜನ ಬಂದೇ ಬರ್ತಾರೆ. ಇದನ್ನು ನಾನು ಓದೋಕ್ಕಾಗಲ್ಲ, ನೀವೇ ಒಂದು ಸತಿ ವಿಡಿಯೋನ ಪಾಸ್ ಮಾಡಿ ಓದ್ಕೊಂಬಿಡಿ. ನೆಕ್ಸ್ಟ್ ಕಾಮೆಂಟ್: ನಿಮ್ಮ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ದೆ ಸರ್, ಆದರೆ ನೀವು ಅಭಿಮಾನಿಗಳಲ್ಲಿ ಕಿಚ್ಚು ಬರುವಂತೆ ಮಾತನಾಡುತ್ತಿರುವುದು ಯಾಕೋ ನಿಮಗೆ ಶೋಭೆ ತರೋದಿಲ್ಲ ಸರ್. ನೀವು ಕೊಡ್ತಿರೋ ಸಂದೇಶ ಏನು ಅಂತ ತಿಳ್ಕೋಬೇಕು ಅಂತ ಹಾಕಿದ್ದಾರೆ. ನೆಕ್ಸ್ಟ್ ಕಾಮೆಂಟ್ ಈಸ್: ನಮ್ಮ ಡಿ ಬಾಸ್ ಅಭಿಮಾನಿಗಳಲ್ಲೊಂದು ಮನವಿ, ದಯವಿಟ್ಟು ಕೆಟ್ಟ ಪದಗಳನ್ನು ಉಪಯೋಗಿಸಬೇಡಿ, ಕಾಲಾಯ ತಸ್ಮೈ ನಮಃ. ನೆಕ್ಸ್ಟ್: ದ್ವೇಷ ಸಾಧಿಸೋಕೆ ಅಂತ ಬಂದಿರೋ ಹಾಗಿದೆ, ಅಭಿಮಾನಿಗಳನ್ನು ಹಾಳು ಮಾಡೋದು ಹೀಗೇನೆ. ಇವ್ರಿಗೇನು ಗೊತ್ತು, ಸೂಚನೆ ಕೊಟ್ಟು ಮನೇಲಿ ಸೇರ್ಕೋತಾರೆ. ಇಲ್ಲಿ ಅಭಿಮಾನಿಗಳು ಕಿತ್ತಾಡಬೇಕು, ಏನು ಕರ್ಮ ನಮ್ಮದು, ಇವೆಲ್ಲನೂ ನೋಡಬೇಕು. ಇಲ್ಲಿ ಯಾರೋ ಅಪ್ಪು ಫ್ಯಾನ್ ಕಮೆಂಟ್ ಮಾಡಿದ್ದಾರೆ, ಮೂವಿನ ಫಸ್ಟ್ ಡೇ ನೋಡಬೇಕು ಅಂದ್ಕೊಂಡಿದ್ದೆ, ಈ ದುರಾಂಕಾರದ ಮಾತು ಕೇಳಿದರೆ ಹೋಗೋಕ್ಕೆ ಮನಸ್ಸು ಬರ್ತಿಲ್ಲ. ಇನ್ನೊಬ್ಬ ಅಪ್ಪು ಈ ಮಣ್ಣಲ್ಲಿ ಹುಟ್ಟಲ್ಲ, ಕರ್ನಾಟಕಕ್ಕೆ ಒಬ್ಬನೇ ಪರಮಾತ್ಮ, ಅದು ಅಪ್ಪು ಅಂತ ಕಮೆಂಟ್ ಮಾಡಿದ್ದಾರೆ. ನೆಕ್ಸ್ಟ್ ಕಾಮೆಂಟ್: ಸುದೀಪ್ ಹೇಳಿರುವುದು ಶಿವರಾಜ್ ಕುಮಾರ್ ಪಿಕ್ಚರ್ಗೆ, ಯುದ್ಧಕ್ಕೆ ರೆಡಿ ಆಗಿರೋದು ಶಿವರಾಜ್ ಕುಮಾರ್ ಪಿಕ್ಚರ್ ಆ್ಯಂಡ್ ಸುದೀಪ್ ಪಿಕ್ಚರ್. ಈ ಮಾತನ್ನು ದರ್ಶನ್ ಹೇಳಿದರೆ 24x7 ನ್ಯೂಸ್ ಚಾನಲ್ಲು ಬುರುಡೆ ಹೊಡೆಯುತ್ತಿದ್ದರು. ಇಲ್ಲೊಬ್ಬರು ಪಾಸಿಟಿವ್ ಆಗಿ ಹೇಳಿದ್ದಾರೆ, ಇಲ್ಲಿ ಡಿ ಬಾಸ್ ಸೆಲೆಬ್ರಿಟೀಸ್ ಯಾರು ಅಸಹನೆಯಿಂದ ವರ್ತಿಸಬೇಡಿ. ಸುದೀಪ್ ಸರ್ ಅವರು ವಾರ್ನ್ ಮಾಡಿರೋದು ಪೈರಸಿ ಮಾಡೋರಿಗೆ. ನಿಮಗೆ ಮೂವಿ ನೋಡೋಕ್ಕೆ ಇಷ್ಟ ಇದ್ದರೆ ಹೋಗಿ, ಇಲ್ಲ ಅಂದರೆ ನಿಮ್ಮ ಕೆಲಸ ನೋಡ್ಕೊಳ್ಳಿ. ಈ ಮೀಡಿಯಾದವರು ಬರೀ ಫ್ಯಾನ್ಗಳ ಮಧ್ಯೆ ಜಗಳ ಇಡೋದೇ ಇವರ ಕೆಲಸ. ಈ ಕಾಮೆಂಟ್ ನೋಡಿದರೆ ಸ್ವಲ್ಪ ಪಾಸಿಟಿವ್ ಥಿಂಕಿಂಗ್ ಅನ್ನಿಸ್ತಿದೆ. ನೆಕ್ಸ್ಟ್ ಕಾಮೆಂಟ್ ನೋಡೋಣ. ಅಭಿಮಾನಿಗಳ ಮನಸ್ಸಲ್ಲಿ ವಿಷ ಬೀಜ ಬಿತ್ತಿ ಮೇಲೆ 2 ಮಾತು ಹೇಳಿ ರೊಚ್ಚಿಗೆಬ್ಬಿಸಿ ಅವರೆಲ್ಲರೂ ಆರಾಮಾಗಿ ನಮ್ಮ ದುಡ್ಡಲ್ಲಿ ಐಷಾರಾಮಿ ಜೀವನ ನಡೆಸ್ತಾರೆ. ನಿಮ್ಮ ಮನರಂಜನೆಗೆ ಚಲನಚಿತ್ರ ನೋಡಿ ಸುಮ್ಮನೆ ಮನೆಗೆ ಬನ್ನಿ. ಇವರೆಲ್ಲರಿಂದ ನಮ್ಮ ಜೀವನಕ್ಕೆ ಏನೂ ಆಗಬೇಕಾಗಿಲ್ಲ. ಕನ್ನಡ ಇಂಡಸ್ಟ್ರಿಯಲ್ಲಿ ಒಗ್ಗಟ್ಟು ಬೆಳೆಸಿಕೊಳ್ಳಿ ಮೊದಲು. ಇಲ್ಲಿ ದುಶ್ಮನ್ ಅಂತ ಯಾರಿಲ್ಲ, ನಮ್ಮ ಮಾತುಗಳೇ ದುಶ್ಮನ್ಗಳನ್ನು ಹುಟ್ಟಾಗ್ತಿದೆ ಅಷ್ಟೇ. ಸುದೀಪ್ ಸರ್, ನಿಮ್ಮ ಮೇಲೆ ಗೌರವವಿದೆ, ಆದರೆ ನಿಮ್ಮಿಂದ ಈ ರೀತಿ ವರ್ತನೆ ಆಗಬಾರದಿತ್ತು. ಇಲ್ಲೊಂದು ಡೈಲಾಗ್ ಎಷ್ಟು ಚೆನ್ನಾಗಿದೆ ನೋಡಿ, ಎಲ್ಲ ಹೀರೋ ಅಭಿಮಾನಿಗಳಿಗೆ ಹೇಳ್ದಂಗಿದೆ. ಚಲನಚಿತ್ರದ ಎಲ್ಲ ನಟರು ವಾಸ್ತವದಲ್ಲಿ ಚಲನಚಿತ್ರದಲ್ಲಿ ಹೇಳೋ ಡೈಲಾಗ್ನ ಪಬ್ಲಿಕ್ನಲ್ಲಿ ಹೇಳಿ ಜನರಿಗೆ ಏನು ಸಂದೇಶ ಕೊಡ್ತಿದ್ದಾರೆ? ಒಂದು ಹೇಳ್ಬೋದು, ಸಿನಿಮಾದವರು ಸಿನಿಮಾ ಥರ ಮಾಡಿ, ಪ್ರೇಕ್ಷಕರು ಸಿನಿಮಾ ಥರ ನೋಡಿ. ಏನಾದರೂ ಇವರುಗಳಿಗೋಸ್ಕರ ಹೊಡೆದಾಡ್ಕೊಂಡು ಏನಾದರೂ ಆದರೆ ಇವರು ನೀವು ಯಾರಂತನೂ ನೋಡಲ್ಲ. ಇಂಥ ಮೋಟಿವೇಶನ್ ಸ್ಪೀಚ್ ಕಟ್ಕೊಂಡು ವರ್ಷಕ್ಕೊಂದು ಫಿಲಮ್ ಮಾಡಿ ದುಡ್ಡು ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಇವ್ರು ಹೇಳಿರೋದು ಎಷ್ಟು ನಿಜ ಅಂದರೆ, ಎಲ್ಲ ಹೀರೋಗಳ ಮೈಂಡ್ಸೆಟ್ ಆಲ್ಮೋಸ್ಟ್ ಹಿಂಗೆ ಇರುತ್ತೆ. ಯಾಕಂದರೆ ಅವರು ಬಂಡವಾಳ ಹಾಕಿರ್ತಾರೆ, ಅದರಿಂದ ಇನ್ಕಮ್ ಬಂದರೆ ಸಾಕಾಗಿರುತ್ತೆ ಹೊರತು ಇಲ್ಲಿ ಅಭಿಮಾನಿಗಳಿಗೆ ಒಳ್ಳೇದಾಗಲಿ ಬೇರೆಯವ್ರಿಗೆ ಒಳ್ಳೇದಾಗಲಿ ಅನ್ನೋ ಉದ್ದೇಶ ಯಾವುದೂ ಇರಲ್ಲ. ನೆಕ್ಸ್ಟ್ ಕಾಮೆಂಟ್: ಇದನ್ನು ನೋಡ್ತಿದ್ರೆ ಮಹಾಭಾರತ ನೆನಪಾಗುತ್ತೆ. ನೀವು ಯಾಕೆ ಸರ್ ಒಳ್ಳೆ ಮೆಸೇಜ್ ಕೊಡಲ್ಲ? ಯುದ್ಧಕ್ಕೆ ಸಿದ್ಧ ಅಂದರೆ ನೀವೇನು ಗದೆ ಹಿಡ್ಕೊಂಡು ಯುದ್ಧ ಭೂಮಿಗೆ ಹೋಗ್ತಾ ಇದ್ದೀರಾ? ಒಳ್ಳೆ ಮಾತಾಡಿ ಸರ್. ನಿಮ್ಮೊಬ್ಬರ ಅಭಿಮಾನಿ ಅಷ್ಟೇನಾ ಸಿನಿಮಾ ನೋಡೋದು? ಎಲ್ಲ ಅಭಿಮಾನಿಗಳು ಇದ್ದಾರೆ ತಾನೇ. ಯುದ್ಧ ಮಾಡಬೇಕು ಅಂದರೆ ನೀವೊಬ್ಬರೇ ಹೋಗಿ ಎದುರಾಳಿನ ಗೆಲ್ಲಿ. ಗದೆ ಹಿಡ್ಕೋತಿರೋ, ಕತ್ತಿ ಹಿಡ್ಕೋತಿರೋ, ಸೋಲ್ತಿರೋ, ಗೆಲ್ತಿರೋ, ಎಲ್ಲರನ್ನ ಯಾಕೆ ಯುದ್ಧ ಮಾಡಿ ಅಂತ ಕರಿತೀರಾ? ನೀವು ಬುದ್ಧಿವಂತರಾಗಿ ಈ ಥರ ಹೇಳ್ತಿರಲ್ಲ ಸರ್ ಅಂತ ಹೇಳಿದ್ದಾರೆ. ಒಂದು ನೆನಪಿರಲಿ, ಇಲ್ಲಿ ಯಾವುದನ್ನು ನಾನೇ ಕ್ರಿಯೇಟ್ ಮಾಡಿ ತರ್ತಿಲ್ಲ. ಪಬ್ಲಿಕ್ ಒಪಿನಿಯನ್ನ ನಿಮ್ಮ ಮುಂದೆನೇ ಇಡ್ತಾ ಇದ್ದೀನಿ. ಯಾಕಂದರೆ ಹೀರೋಗಳು ಬಂದು ಈ ಥರ ರೊಚ್ಚಿಗೆ ಬಸ್ಬಿಟ್ಟು ಹೋಗ್ಬಿಡ್ತಾರೆ. ಆಮೇಲೆ ನಾವು ಕಿತ್ತಾಡ್ಕೊಂಡು ನಾವು ಜೈಲಿಗೆ ಹೋದರೆ ಅವರಂತೂ ಬರೋದೇ ಇಲ್ಲ. ಹಾಗಾಗಿ ಈ ವಿಡಿಯೋ ನೋಡ್ತಿರೋರು ಯಾವ ಹೀರೋ ಅಭಿಮಾನಿ ಆದರೂ ಪರವಾಗಿಲ್ಲ, ಇನ್ನೊಬ್ಬ ಹೀರೋನ ಬೆಳೆಸೋಕ್ಕೆ ಟ್ರೈ ಮಾಡಿ, ಆದರೆ ಬೆಳೆಸಿ.
ತುಳಿಯೋಕ್ಕಂತೂ ಟ್ರೈ ಮಾಡಬೇಡಿ. ಜೊತೆಗೆ ಅವ್ರು ಹೇಳೋ ಡೈಲಾಗ್ನ ನೀವು ಇನ್ಸ್ಪೈರ್ ಆಗಿ ತೊಗೊಂಡು ಬೇರೆಯವ್ರ ಮೇಲೆ ರೊಚ್ಚಿಕೊಳ್ಳೋ ಅವಶ್ಯಕತೆ ಏನಿಲ್ಲ. ನಮ್ಮ ಮನೆಗಳಲ್ಲಿ ನಮಗೆ ಅಂತ ಕಾಯ್ಕೊಂಡಿರೋರು ತುಂಬ ಜನ ಇದ್ದಾರೆ, ಅವ್ರಿಗೋಸ್ಕರ ಬದುಕೋಣ. ಜೊತೆಗೆ ನಮ್ಮ ಕೈಯಲ್ಲಿ ಸಾಧ್ಯವಾದರೆ ಮೂವಿ ನೋಡಿ, ಇಲ್ಲ ಅಂದರೆ ಮನೇಲಿ ಆರಾಮಾಗಿರಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.